ವ್ಯಾಪ್ತಿ ಉಳ್ಳವನು, ಸರ್ವಶಕ್ತಿ ಉಳ್ಳವನು, ಸರ್ವಶಕ್ತನು ದೇವನು. ಈ ದೇವನ ವಾಕ್ಯದ ಪ್ರಕಾರ ಯಾರು ಜೀವಿಸ್ತಿರೋ ಅವರಿಗೆ ನಿತ್ಯ ಜೀವ ಉಂಟು ಎಂಬುದಾಗಿ ದೇವರ ವಾಕ್ಯ. ಇಲ್ಲಿ ವಾಕ್ಯದ ಪ್ರಕಾರ 20ನೇ ವಾಕ್ಯ ಮಾತ್ರ ಓದಿ ಬ್ರದರ್. ಸುಜ್ಞಾನ ಗ್ರಂಥ 2ನೇ ಅಧ್ಯಾಯ ವಾಕ್ಯ 20 ಮಾತ್ರ. ಅವಮಾನಕರ ಮರಣ ಶಿಕ್ಷೆಯನ್ನು ಅವನಿಗೆ ವಿಧಿಸೋಣ, ದೇವರು ರಕ್ಷಿಸುತ್ತಾನೆ ಎಂದಗಿತ್ತಲ್ಲವೇ ಅವನ ವಾದ. ಇನ್ನೊಂದ್ಸಲ ಓದಿ ಜೋರಾಗಿ. ಅವಮಾನಕರ ಮರಣ ಶಿಕ್ಷೆಯನ್ನು, ಅವಮಾನಕರವಾದಂತ ಮರಣ ಶಿಕ್ಷೆಯನ್ನು ಅವನಿಗೆ ವಿಧಿಸೋಣ. ಯಾರವನು? ಅವನಿಗೆ ವಿಧಿಸೋಣ. ಆಮೇಲೆ ದೇವರು ರಕ್ಷಿಸುತ್ತಾನೆ ಎಂದಗಿತ್ತನಲ್ಲವೇ ಅವನ ವಾದ. ದೇವನು ಆತನನ್ನು ರಕ್ಷಿಸುತ್ತಾನೋ ಇಲ್ಲವೋ ನೋಡೋಣ ಅವನ ವಾದ. ನಾನು ಡಿವೈನಲ್ಲಿದ್ದೆ. ನಾನು ಡಿವೈನಲ್ಲಿದ್ದಾಗ ಸಾಮಾನ್ಯ ಯಾರು ಫೋನ್ ಅಟೆಂಡ್ ಮಾಡಲ್ಲ, ಕಾರಣ ಯಾಕೆಂದರೆ ಅಲ್ಲಿ ಬ್ಯುಸಿ ಇರ್ತೇನೆ. ರಾತ್ರಿ ಒಂದೂವರೆವರೆಗೂ ನಾನು ಬ್ರದರ್ ಇರ್ತೇವೆ. ಅವ್ರು ರಾತ್ರಿ ಎಲ್ಲ ಬೆಳಗಿನ ಜಾವ ಇರ್ತಾರೆ. ನನಗೆ 1 ಗಂಟೆ, ಯಾಕೆಂದರೆ ನಾನು ಬೆಳಗ್ಗೆ ಟಾಕ್ ಕೊಡಬೇಕು, ಟಯರ್ಡ್ ಆಗ್ತದೆ. ನಾನು 1 ಗಂಟೆ ಮ್ಯಾಕ್ಸಿಮಮ್ ಇರ್ತೇನೆ. 1-1:30 ಲಾಸ್ಟ್ ನನ್ನ ಟಾರ್ಗೆಟ್. ಫೋನ್ಗಳು ಬರ್ತದೆ. ಇವ್ರು ಫೋನ್ ಮಾಡಿದರು, ಲಕ್ಷ್ಮಿ ಅಲ್ವಾ? ಎದ್ದೊಳ್ರಿ. ಇವರು ಫೋನ್ ಮಾಡಿದರು ನನಗೆ. ನಾನು ಯಾರದು ಸಾಮಾನ್ಯ ರಾತ್ರಿ ಬಂದ ಮೇಲೆ ನೆಟ್ಟಿಗೆ ಬಂದು ಮಲಗ್ತೀನಿ ಅಷ್ಟೇ. ನಾನು ನೋಡಲ್ಲ, ಬೆಳಗ್ಗಿನೂ ನೋಡಲ್ಲ. ಕಾರಣ ಯಾಕೆಂದರೆ ಅವ್ರ ಜೊತೆ ಮಾತಾಡಿದ್ರೆ ನನಗೆ ಪ್ರೇಯರ್ ಮಿಸ್ ಆಗ್ತದೆ, ನನ್ನ ಟಾಕ್ ಹೋಗ್ಬೇಕು. ಅದಾದಮೇಲೆ ನಾನು ಊಟದ ಟೈಮ್ ಬಂದಾಗ ಸ್ವಲ್ಪ ನೋಡಿದೆ, ಯಾಕೆಂದರೆ ನೆಕ್ಸ್ಟ್ ಕ್ಲಾಸ್ ರಾತ್ರಿನೇ ಇರೋದು ನನಗೆ. ನೋಡುವಾಗ ಇವ್ರದ್ದು ಫೋನ್ ಇತ್ತು. ಸುಮಾರು ಇಲ್ಲಾಂದರೆ ಒಂದು 10-15 ಕಾಲ್ ಇತ್ತು. ನಾನು ಇಷ್ಟು ಸಲ ಇವ್ರು ಮಾಡಲ್ಲಲ್ಲ, ಯಾಕೆ? ಅದಾದಮೇಲೆ ನಾನು ಕಾಲ್ ಮಾಡಿದೆ. ಕಾಲ್ ಮಾಡುವಾಗ ಅಳಕ್ಕೆ ಶುರು ಮಾಡಿದ್ರು. ನಾನು ಹೇಳಿದೆ, ಯಾಕೆ ಹೇಳ್ತೀರಾ ಬ್ರದರ್? ಹೇಳಿದೆ, ಎಸ್ ಹೇಳ್ರಿ. ನನ್ನ ಮಗ ಆಕ್ಸಿಡೆಂಟ್ ಆಯಿತು. ಅದಾದಮೇಲೆ ನಾನು ದೇವನಿಗೆ ಆ ಕ್ಷಣನೇ ನೀವು ನಂಬ್ತಿರೋ ಬಿಡ್ತಿರೋ ಪ್ರಾರ್ಥನೆ ಮಾಡಿದೆ. ಕಾರಣ ಏಕೆಂದರೆ ಅವರ ಮಗ, ಅವರ 2 ಮಕ್ಕಳು ಸತ್ತೋದ್ರು. ಹೆಣ್ಣು ಮಕ್ಕಳು, 2 ಹೆಣ್ಣು ಮಕ್ಕಳಿತ್ತು. 2 ಹೆಣ್ಣು ಮಕ್ಕಳನ್ನು ಸೈತಾನನು ಮಾಟ ಮಾಡಿ ಸಾಯಿಸಿ ಆಯಿತು. ಒಳ್ಳೆ ಮಕ್ಕಳು, ದೊಡ್ಡ ದೊಡ್ಡ ಮಕ್ಕಳು, ಪ್ರಾಯಕ್ಕೆ ಬಂದಂಥ ಮಕ್ಕಳಿದ್ರು. 2 ಮಕ್ಕಳು ಸತ್ತೋದ್ರು. ದುಃಖ, ವೇದನೆ. ಕಾರಣ ಯಾಕೆಂದರೆ 2 ಹೆಣ್ಣು ಮಕ್ಕಳು ಕಣ್ಣು ಮುಂದೆ ಆ ರೀತಿಯಲ್ಲಿ ಸತ್ತಂತ ಕಾರ್ಯ. ಅದಾದಮೇಲೆ ಇದ್ದಿದ್ದು ಒಂದು ಗಂಡು ಮಗು. ನೆಕ್ಸ್ಟ್ ಅದೇ ಸೈತಾನ, ಅದೇ ಮಾಟ ಎಲ್ಲ ನೆಕ್ಸ್ಟ್ ರೆಡಿ, ಇವನು ಮುಗಿಸ್ತಾಯಿತ್ತು. 100% ಸಾವು. ಯಾರೋ ಹೇಳಿದ್ರು, ಯಾರೋ ಅಲ್ಲ, ಇವ್ರು ಹೇಳಿದ್ರು, ಹೋಗು ಇದೋ ಆ ಅಮ್ಮನಿಗೆ ಹೇಳು ನಾನು ಮಗನನ್ನು ಕಾಪಾಡ್ತೇನೆ. ಯಾರೋ ಮೂಲಕ ಒಂದು ವ್ಯಕ್ತಿ ಬೇಕು ಹೇಳಲಿಕ್ಕೆ, ದೇವರೇ ಬಂದು ಹೇಳಲ್ಲ. ಯಾರೋ ಒಂದು ಪುಣ್ಯಾತ್ಮರು ಅವರಿಗೆ ಹೇಳಿದರು, ಹೋಗ್ರಿ ಚರ್ಚಿಗೆ. ಗಂಡ ಹೆಂಡತಿ ಬಂದರು. ಅವನನ್ನು ಅವತ್ತು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಬಂದರು. ಇನ್ನೂ ಗೊತ್ತಿಲ್ಲ ನನಗೆ ಹಾಸ್ಪಿಟ್ಲಿಂದ. ಹಾಸ್ಪಿಟಲಲ್ಲಿ ಅಲ್ಲಿಂದ ಬಂದದ್ದು, ಅವನು ಬದುಕಲ್ಲ ಅಂತ ಹೇಳಿದರು. ಅವರ ಗಂಡ ಅಳ್ತಾ ಇದ್ರು, ಇವರು ಅಳ್ತಾ ಇದ್ರು. ಮಗುನ ಚಿಕ್ಕವನಾಗ, ಇಷ್ಟು ಚಿಕ್ಕವನು. ಅದಾದಮೇಲೆ ಪ್ರಾರ್ಥನೆ ಮಾಡುವಾಗ ದೇವನ ಧ್ವನಿ, ಅವನನ್ನು ನಾನು ಕಾಪಾಡ್ತೇನೆ ಎಂಬುದಾಗಿ. ಮರಣದ ಅವಸ್ಥೆಯಲ್ಲಿ ಇರ್ತಕ್ಕಂಥವನನ್ನು ಔಷಧಿ ಅಲ್ಲ, ಮಾಟ ಮಂತ್ರ ಕಟ್ಟು ಶೂನ್ಯ ಮಾಯೆಗಳು ಯಾವುದು ಅವನನ್ನು ಮುಟ್ಲಿಕ್ಕೆ ನಾನು ಬಿಡೋದಿಲ್ಲ. ಇವತ್ತಿನಿಂದ ಆಕೆಗೆ ಹೇಳು ನನ್ನಲ್ಲಿ ವಿಶ್ವಾಸಿಸೋದು. ಅವ್ರ ಗಂಡ ಹೆಂಡತಿ, ಅಯ್ಯೋ ನಾವು ವಿಶ್ವಾಸ ಇಡ್ತೀವಿ, ನಾವು ಈ ದೇವ್ರನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಇದೇ ಜಾಗದಲ್ಲಿ ಅವರಿಗೆ ವಾಗ್ದಾನ ಸ್ವಾಮಿ ಮಾಡಿದ್ರು. ಅಲ್ಲಿಂದ ಈಚೆಗೆ ಡಾಕ್ಟರ್ ಹೇಳಿದರು, ಉಳಿಯಲ್ಲ, ಬದುಕಲ್ಲ. ಅದೇ ಸ್ಟೇಜಲ್ಲಿ ಇದ್ದಿದ್ದು. ಆದರೆ ಈ ಡಾಕ್ಟರ್ ಹೇಳಿದರು, ಆತ ಬದುಕ್ತಾನೆ, ಆತ ನನ್ನ ಮಗ, ನಾನು ಆತನನ್ನು ಆರಿಸಿಕೊಂಡಿದ್ದೇನೆ, ಈ ಕುಟುಂಬ ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ಕರೆಕ್ಟಾ? ಅದಾದಮೇಲೆ ಅವನು ಡೈಲಿ ವಾರ ಪ್ರೇಯರ್ಗೆ ಬರ್ತಿದ್ದ. ಅವ್ರದ್ದು ಸೈತಾನ ಹೇಳಿದ್ದು ಟಾರ್ಗೆಟ್ ಮುಗಿದೋಯ್ತು, ಅಮಾವಾಸ್ಯೆ ಮುಗಿದೋಯ್ತು, ಎಲ್ಲೂ ಮುಗಿದೋಯ್ತು.
ಪ್ರಿಯರೇ, ಇದಾದ್ಮೇಲೆ ಅವನು ದೊಡ್ಡವನಾಗಿ ಆಗಿ ಸ್ಕೂಲೆಲ್ಲ ಹೋಗಿ 10th ಸ್ಟ್ಯಾಂಡರ್ಡ್ ಬರುವಾಗ ಸ್ವಲ್ಪ ಹುಡುಗರಿಗೆ ಹುಡುಗಿರಿಗೆ ಈಗ ಸ್ವಲ್ಪ ದೊಡ್ಡವರಾದಾಗ ಅವರು ತಂದೆ ತಾಯಿ ದೇವರು ದಿಂಡ್ರು ಪಂಡ್ರು ಎಲ್ಲರನ್ನು ಏನು ಮಾಡ್ತಾರೆ? ತುಚ್ಛವಾಗಿ ನೋಡ್ತಾರೆ. ಅದಾದ್ಮೇಲೆ ನನಗೆ ಬೈಕ್ ಇಲ್ಲದೆ ನಾನು ಕಾಲೇಜಿಗೆ ಹೋಗಲ್ಲ ಕೂತ್ಕೊಂಡ. ಅದಾದ್ಮೇಲೆ ಇವ್ರು ಹೇಳಿದ್ರು, ಬ್ರದರ್ ಇವನು ಹಾಳಾದವನು ಬೈಕ್ ಕೇಳ್ತಾ ಇರ್ತಾನೆ, ಬೈಕ್ ಇಲ್ಲದೆ ಕಾಲೇಜಿಗೆ ಹೋಗಲ್ಲ ಅಂತ. ನಾನು ಹೇಳಿ ಬೈಬೇಡ್ರಿ, ಕರೆದು ಅವ್ನಿಗೆ ಹೇಳಿದ್ರು, ನೋಡಪ್ಪ ಪ್ರಾಬ್ಲಮ್ ಇದೆ. ನಾನು ಪ್ರೇಯರ್ ಮಾಡಿದೆ. ದೇವ್ರು ಹೇಳಿದ್ರು, ನಿಜ, ಇವನಿಗೆ ಬೈಕ್ ಕೊಡಿಸ್ಬೇಡ್ರಿ. ಯಾರು ಬೈಕು? ನಿಮ್ಮ ಗಂಡಂದು ತೆಗಿಬಾರ್ದವನು. ಬ್ರದರ್ ಹೇಳೋ ಮಾತು ಕೇಳಲ್ಲ, ಹೇಳೋ ಮಾತು ಕೇಳೋದಿಲ್ಲ. ಕಾರಣ ಯಾಕೆಂದರೆ ನಾವು ನೋಡಿದ್ದು ವಿಷನೇ, ಅದರಲ್ಲಿ ಎರಡು ಮಾತಿಲ್ಲ. ನಾವು ನೋಡಿದ್ದು ಯಾಕೆಂದರೆ ದೇವರು ಕೊಡುವಂಥ ವಿಷಯನ್ನು ಯಾವ ಕಾರಣಕ್ಕೂ ಅದು ಮಿಸ್ ಆಗೋದಿಲ್ಲ. ನಾನು ಹೇಳಿದೆ, ನೋಡಿ ಅಮ್ಮ ತಕ್ಕೊಡ್ಬೇಡ್ರಿ, ಬೈಕ್ ಬೇಡ. ಅವ್ರ ತಂದೆಗೂ ಹೇಳಿದೆ, ಬೇಡ ಬೈಕ್ ಕೊಡಿಸ್ಬೇಡ. ಅವನು ಗಲಾಟೆ ಮಾಡಿ ಅದು ಮಾಡಿ ಇದು ಮಾಡಿ ಯಾವುದೋ ಒಂದು ಕಾರಣಾಂತರಗಳಿಂದ ಬೈಕ್ ತಕ್ಕೊಟ್ರು. ಅದಾದ್ಮೇಲೆ ಅವ್ರ ಅಮ್ಮನ್ನ ಸೋಮವಾರ ಕರ್ಕೊಂಡು ಹೋಗೋದೋ ಇಲ್ಲ ಬಿಡೋದೋ ಗೊತ್ತಿಲ್ಲ ನನಗೆ. ಅವನೇನು ಮಾಡ್ತಿದ್ದೋ ಗೊತ್ತಿಲ್ಲ. ಅವನು ಕರ್ಕೊಂಡು ಬರ್ತಾ ಅದು ಬಿಟ್ಬಿಟ್ಟು ಹೋಗ್ತದೆ. ವಾಕಿಗೆ ಬರ್ತಾ ಇರಲಿಲ್ಲ ಅವನು, ವಾಕಿಗೆ ಬರಲ್ಲ. ನೋಡಿ, ಕಾಪಾಡಿದ್ದು ದೇವ್ರ ಹತ್ರ ಬಿಟ್ಟು ಅಲ್ಲಿಂದ ಬರೋನು. ಅವ್ರದ್ದು ವರ್ಣ ಹತ್ತತ್ರ ಅವ್ರದ್ದು ಮನೆ ಬೆಟ್ಟದಿಂದ ಆ ಕಡೆ ಇದೆ. ನಾವು ಹೋಗಿದ್ದೀನಿ ಅವ್ರ ಮನೆಗೆ. ಅಲ್ಲಿಂದ ಕರ್ಕೊಂಡು ಬಂದು ಬಿಟ್ಟು ಸುತ್ತಕ್ಕೆ ಹೋಗ್ತಾನೆ. ಬಿಡುವಾಗ ಬಿಟ್ಟ ಮೇಲೆ ಫೋನ್ ಮಾಡಿದ್ಮೇಲೆ ಬಂದು ಕರ್ಕೊಂಡು ಹೋಗ್ತಾನೆ. ಮೊನ್ನೆ ಅಂದರೆ ನಾನು ಡಿವೈನಲ್ಲಿ ಇದ್ದಾಗ, ಯಾವತ್ತದು? ಮಂಗಳವಾರ ಅಣ್ಣವರು ಬೈಕಲ್ಲಿ ಓಡಿದ್ರು. 3 ಜನ ಹುಡುಗರು, ಇವರೇ ಓಡಿಸ್ತಾ ಇದ್ದಿದ್ದು. ಏನಾಯ್ತೋ ಗೊತ್ತಿಲ್ಲ, ಆದರೆ ಅವನು ಬಂದಂಥ ಸ್ಪೀಡ್ಗೆ ಅರಳಿಕಟ್ಟೆಗೆ ಹೊಡೆದ್ರು. ಅವನ ತಲೆ, ನಾನು ಅದಾದ್ಮೇಲೆ ಪ್ರೇಯರ್ ಮಾಡಿದಾಗ ನನಗೆ ದೇವ್ರದ್ದು ವಿಷನ್, ಅವನು ಸಾಯ್ಬೇಕಾಗಿತ್ತು. ತಲೆ ಪೀಸ್ ಆಗಬೇಕಾಯ್ತು. ಆ ಸ್ಪಾಟಲ್ಲಿ ಅವನು ಸಾಯ್ಬೇಕಾಯ್ತು. ಆದರೆ ಈಕೆಯ ಪ್ರಾರ್ಥನೆ, ನಮ್ಮ ಪ್ರಾರ್ಥನೆ, ಸಮುದಾಯದ ಪ್ರಾರ್ಥನೆ ಇನ್ನೊಂದು ಸಲ ಅವನಿಗೆ ಆಯುಸ್ಸನ್ನು ದೇವರು ಕೊಟ್ಟರು. ಇದು ಸೆಕೆಂಡ್ ಆಯುಸ್. 3ನೇ ಸಲ ಇದೆ. ಇದು 3ನೇ ಸಲ. ಅವನಿಗೆ ತಲೆ ಸೀಳ್ಬೇಕಾಯ್ತು. ಯಾರೋ ಇಲ್ಲ, ಅವನೇ ತಲೆ ಹಿಂಗಂದಿಯಾನೆ, ಕೈ ಕೊಟ್ಟಿಯಾನೆ. ಕೈ ಬೆರಳೆಲ್ಲ ಮೂಳೆ ಈಚೆ, ಎಲ್ಲ ಬೆರಳುಗಳದ್ದು ಮೂಳೆ ಈಚೆ. ಅದಾದ್ಮೇಲೆ ಯಾವ ಕಾರಣಕ್ಕೂ ಅವನಿಗೆ ಬದುಕುವಂಥ ಕಾರ್ಯ ಅಲ್ಲಿ ನಾನು ನೋಡಲಿಲ್ಲ. ಆ ವಿಷಯನಲ್ಲಿ ದೇವರು ಮತ್ತೊಂದು ಜೀವನ ಆತನಿಗೆ ಕೊಟ್ಟರು. ಆಪ್ರೇಷನ್ 1.25 ಲಕ್ಷ ಖರ್ಚಾಯಿತು. ಪ್ಲಸ್ ಅವನಿಗೀಗ ಮೂಮೆಂಟ್ಸ್ ನೋಡಬೇಕು. ಪ್ರೇಯರ್ಗೆ ಬರಲಿಲ್ಲ. ಜೀವ ಉಳಿಸಿದಂಥ ದೇವನಿಗೆ ಕೃತಜ್ಞತೆ ಇಲ್ಲ. ತಾಯಿಯನ್ನು, ಆ ಕುಟುಂಬವನ್ನು ಧಿಕ್ಕರಿಸಿ, ದೇವನ ವಾಕ್ಯವನ್ನು ಧಿಕ್ಕರಿಸಿ ಇದ್ದಂಥ ವ್ಯಕ್ತಿಗೆ ಆವತ್ತು ನಾನು ಹೇಳಿದ್ದಲ್ಲ, ನನ್ನ ಸ್ವಾಮಿ ಹೇಳಿದ್ದನ್ನು ಅವರಿಗೆ ತಿಳಿಸಿದ್ದು. ಕರೆಕ್ಟಾ? ಬೈಕ್ ಇಸ್ಕೊಡ್ಬೇಡ್ರಿ, ಅಪಾಯ ಇದೆ, ದೇವರು ತೋರಿಸ್ತಾ ಇದ್ದಾರೆ. ಮನೆಗೆ ಹೋಗಿ ಹೇಳಿರ್ತಾನೆ, ಅವ್ರೇನು ದೇವ್ರಾ, ಅವ್ರು ಹೇಳ್ದಂಗೆ ಆಗೋಗುತ್ತಾ? ಆಯ್ತಲ್ಲ, ಇದಕ್ಕೇನು ಹೇಳ್ತೀಯ? ನಾನು ದೇವರಲ್ಲ, ದೇವನ ದಾಸ. ಹೇಳಿದ್ದಂಗೆ. ಅದಕ್ಕಾಗಿ ಇದು ಈ ವಾಕ್ಯ ನೋಡೋಣ. ದೇವ್ರು ಏನು ಮಾಡ್ತಾರೆ? ಆ ದೇವ್ರ ನಮ್ಮ ದೇವ್ರಲ್ವಾ? ಈ ವಾಕ್ಯದ ಪ್ರಕಾರ ಈ ದುರಾಂಕರದ ಮಾತುಗಳು, ದುರಿಚ್ಛೆಯ ಮಾತುಗಳು, ನಾನಾ ರೀತಿಯಲ್ಲಿ ದೇವನನ್ನು ನಿಂದಿಸುವಂಥ ಕಾರ್ಯ, ಪ್ರಿಯ ಸಹೋದರ, ಪ್ರಿಯ ಸಹೋದರರೇ, ದೇವನ ವಾಕ್ಯವನ್ನು ಕೇಳಿ ಜನ ತಿರಸ್ಕರಿಸಿ ಹೋದಂಥ ಜನ, ವ್ಯಕ್ತಿಯ ಹಿಂದೆ ಹೋದಂಥ ಜನ, ಅದ್ಭುತಗಳ ಜೊತೆ ಹೋದಂಥ ಜನ, ಅವರ ಗತಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಏನು ಅವರ ಗತಿ ನಾನೇನು ಹೇಳಲಿ? ಥ್ಯಾಂಕ್ ಯು, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅವರ ಗತಿ ಏನು ಹೇಳಲಿ? ಕಣ್ಣಾರ ನಾನು ನೋಡ್ತಾ ಇದ್ದೇವೆ.
ನಾವೀಗ ಹೇಳೋದನ್ನು ಬಿಟ್ಟೆ ನಾನು ಪ್ರೇಯರ್ಗೆ ಬನ್ನಿರಿ ಹೇಳಲ್ಲ. ಬಂದವರಿಗೆ ದೇವನ ಆಶೀರ್ವಾದ, ಬಂದವರಿಗೆ ದೇವನ ಕೃಪೆ. ಅದಕ್ಕಾಗಿ ಇದು ನೆನ್ನೆದು ಗಾಸ್ಪಲ್, ನೆನ್ನೆದು ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಇವತ್ತು ಇಲ್ಲಿ ನೀವು ಕೇಳ್ಕೊಂಡಿರೋ ವಾಕ್ಯ. ನೆನ್ನೆ ಮಾಸಕ್ಕೆ ಬಂದಿದ್ದೀರಾ, ಸೆಕೆಂಡ್ ಮಾಸ್ ಭಾನುವಾರ ಬಲಿಪೂಜೆ. ಭಾನುವಾರದ ವಚನ, ಒಂದನೇ ವಚನ ಇದು, ಒಂದನೇ ವಾಕ್ಯ. ಇಲ್ಲಿ ಫಸ್ಟ್ ರೀಡಿಂಗ್. ಸೆಕೆಂಡ್ ರೀಡಿಂಗ್ ಯಾಕೋಬನ ಗ್ರಂಥ, ಜೇಮ್ಸ್. ಸೆಕೆಂಡ್ ರೀಡಿಂಗ್ ನೋಡ್ರಿ, ಜೇಮ್ಸ್ ಯಾಕೋಬನ ಗ್ರಂಥ ಅಧ್ಯಾಯ 3, ಚಾಪ್ಟರ್ 3, ವರ್ಸ್ 16 ಆನ್ವರ್ಡ್ಸ್. 16 3ನೇ ಅಧ್ಯಾಯ. ಮರ್ಮ ಮಸ್ತರವು ಹ್ಮ್ ಸ್ವಾರ್ಥ ಅಭಿಲಾಷೆಯು ಹ್ಮ್ ಇರುವ ಕಡೆಗಳೆಲ್ಲ ನಾನಾ ವಿಧವಾದ ಅಕ್ರಮಗಳು ದುಷ್ಟತನಗಳು ಇರುತ್ತವೆ. ಇನ್ನೊಂದ್ಸಲ ಓದಿ ವಾಕ್ಯ. ಮರ್ಮ ಮಸ್ತರವು ಮರ್ಮ ಮತ್ತು ಮತ್ಸರವು ಮತ್ಸರ. ಮರ್ಮ ಅಂದ್ರೆ ಏನು, ಮತ್ಸರ ಅಂದ್ರೆ ಏನು? ಏನು? ಹೇಳ್ರಿ. ಮತ್ಸರ ಅಲ್ಲ, ಮತ್ಸರ ಮತ್ತೆ ಮರ್ಮ. ಈ ಒಂದು ದಿನ ಹಿಂಗೆ ಕೂತಿದ್ದೆ ನಾನು, ನನಗೆ ಈ ಪಿಕ್ಚರ್ ಅದು ಇದು ಅಷ್ಟು ಇದಿಲ್ಲ, ನಾನು ಪಿಕ್ಚರ್ ನೋಡಿ ಎಷ್ಟು ವರ್ಷ ಆಗೋಯ್ತು ಬಿಡ್ರಿ. ಹಾವಿನ ವೇಷ, ಹಾವಿನ ದ್ವೇಷ ಅಂತ ಬಂತು. ಸರಿ, ಅದು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಕೇಳಿದೆ ನಾನು, ಹಾವಿಗೂ ದ್ವೇಷ ಇದೆಯಾ? 12 ವರ್ಷ ಹಾವಿನ ದ್ವೇಷ. ಅದಾದ್ಮೇಲೆ ಇನ್ನು ಮುಂದಕ್ಕೆ ಆಡ್ತಾ ಆಡ್ತಾ ಅದಾದ್ಮೇಲೆ ಏನ್ರಿ, 100 ವರ್ಷ. ಹಾವು ಬದುಕದೆ, ಹಾವಿಗೆ ಎಷ್ಟು ಆಯ್ಸು ಗೊತ್ತಾ? ಮನುಷ್ಯನಿಗೆ ಹಾವು ಕಾಣಿಸ್ಕೊಂಡ್ರೆ ಅವತ್ತೇ ಅದರದು ಆಯ್ಸು. ಮನುಷ್ಯನ ಕಣ್ಣಿಗೆ ಹಾವು ಕಂಡು ಹೊಡಿಯೋನು ಯಾವ ಕಾರಣಕ್ಕೂ. ನಾನು ಒಂದು 4-5 ಹಾವೆಲ್ಲ ಹೊಡೆದಾಕ್ಬಿಟ್ಟಿದ್ದೇನೆ. ನನಗೆ ಹಾವೆಲ್ಲ ಯಾವುದು ಭಯ ಇಲ್ಲ, ಸಾಯಿಸಾಕ್ಬಿಡಿ, ಸಾಯಿಸಕೊಂಡ ಬಿಡಲ್ಲ ಅದು. ನನ್ನ ಡಿಪಾರ್ಟ್ಮೆಂಟಲ್ಲಿ ಹಾವು ಅಂದರೆ ಆಯಿತು, ಬೆಳಗ್ಗೆ ಹುಡ್ಕೊಂಡು ಹೋಗುವು. ಅದು ವಾರ್ನಿಷ್ ಕುಡಿದ್ಬಿಟ್ಟು ಹಿಂದೆ ಬಾಲ ಸಿಕ್ಕಾಕೊಂಡಿರೋದು. ವಾರ್ನಿಷ್ ಅಂದರೆ ಈ ಮೋಟ್ರಿಗೆ ಹೊಡಿತಾರೆ ವಾರ್ನಿಷ್. ಅದು ಹಾಕುವಾಗ ಲಿಕ್ವಿಡ್ ಇರ್ತದೆ, ಅದು ಒಣಗ್ತಾ ಅದು ಗಟ್ಟಿ ಆಗೋಗುತ್ತೆ. ಅದು ಮೋಟ್ರಿಗೆ ಹಾಕ್ತಾರೆ. ನಮ್ಮ ಮೋಟ್ರ್ ಸೆಕ್ಷನ್ ಅಲ್ಲಿ ವೈಂಡಿಂಗ್ ಸೆಕ್ಷನ್ ಇತ್ತು, ಅಲ್ಲಿ ಅದು ಒಳಗೆ ಈಟ್ ಆಗಬೇಕು. ಆ ಮೋಟ್ರೆಲ್ಲ ವಾರ್ನಿಷ್ ಹಾಕಿ ಒಳಗೆ ಇಡ್ತಾರೆ. ಅದು ಈಟ್ ಆಗ್ತಾ ಆ ವಾರ್ನಿಷ್ ಲಿಕ್ವಿಡ್ ಆಗಿ ಸ್ವಲ್ಪ ಹೊರಗೆ ಬರ್ತದೆ. ಈ ಹಾವುಗಳದ್ದು ಟೇಸ್ಟ್ ಇದೆ, ಅದು ಒಳ್ಳೆ ಸಿಹಿ ಇರ್ತದೆ ವಾರ್ನಿಷ್. ಈ ವಾರ್ನಿಷ್ ಕುಡುಕರಿಗೆ ಏನು ಸಿಗದೆ ವಾರ್ನಿಷ್ ಕುಡಿದ್ಬಿಡ್ತಾರೆ ಅವರು, ಅದು ಮತ್ತು ಬರ್ತದೆ. ಈ ಮತ್ತು ಬರೋದಕ್ಕೆ ನೋಡಿ, ಹಾವುನು ಮತ್ತು ಬರಕ್ಕೆ ಕುಡಿಯತ್ತೆ. ಬಂದಿದ ತಕ್ಷಣ ಅದು ಸೆಡೆ ಎತ್ಕೊಂಡು ಮಾತ್ರ ನಿಂತಿರ್ತದೆ, ಬಾಲ ಕಚ್ಕೊಬಿಟ್ಟಿರ್ತದೆ, ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅಲ್ಲಿ ಒಂದು ವ್ಯಕ್ತಿ ಇದ್ದ ಈ ಹಾವುಗಳನ್ನು ಸಾಯಿಸಕ್ಕೆ. ಅವನು ಇಷ್ಟುದ್ದ ಕಡ್ಡಿಯಲ್ಲಿ ನಶೆ, ಅಂಬಾಳ್ ನಶೆ ಇದೆಯಲ್ಲ ಗೊತ್ತಾ, ಅಂಬಾಳ್ ನಶೆ, ಆ ನಶೆಯನ್ನು ಬಟ್ಟೆಗೆ ಹಾಕ್ಬಿಟ್ಟು ಹಾವುದು ಮೂಗಿಗೆ ಮೂಸಿಸಿ ಸತ್ತೋಗ್ತದೆ ಹಾವು. ಅದಾದ್ಮೇಲೆ ಅದು ಮೂಸಕ್ಕಾದ್ರೂ ಬಿಡಿಸ್ತದ, ನಿಮ್ಮನ್ನ ಬಿಡ್ತದ? ಇವನು ಏನು ಮಾಡೋದಂದ್ರೆ ಬಾಲ ಸಿಕ್ಕಾಕೊಂಡಿದೆಯಲ್ಲ, ಹಾವು ಮಾತ್ರ ಎಲ್ಲೂ ಮೂಮೆಂಟೇ ಇಲ್ಲ, ಹೋಗಂಗಿಲ್ಲ, ಕಚ್ಚಕ್ಕೂ ಇಲ್ಲ. ಅವನು ಉದ್ದ ಕಡ್ಡಿ ಮಾಡಿಕೊಂಡು ಹಿಂಗೆ ಮೂಸಿಸೋನು, ಸತ್ತೋಗೋದು. 3-4 ಹಾವು ಇರೋದು. ನಾನು ಇವನು ಮೂಸಿಸ್ರಲ್ಲಿ 2 ಹಾವು ಹೊಡೆದಾಕ್ಬಿಡ್ತಿದ್ದೆ. ಈ ರೀತಿ ಹಾವು ಮನುಷ್ಯನ ಕಣ್ಣಿಗೆ ಕಾಂಡಾಗ ಅದರದ್ದು ಸಾವು. 12 ವರ್ಷ ಅದೇನು ರೋಷ ಇಟ್ಕೊಳ್ತದೆ? ಹಲೋ ಹೇಳ್ರಿ. ಈ ರೋಷ, ಅಯ್ಯೋ ಹಾವು ಹೊಡಿಬಾರ್ದು, ಹಾವು ಹೊಡಿಯಂಗಿಲ್ಲ. ಆಯ್ತು, ಹಾವು ಹೊಡಿಯೋದಿಲ್ಲ, ಬಿಟ್ಕೊಳ್ಳಿ ನಾಗರಾವ್ರನ್ನ ನಿಮ್ಮ ಮನೆಗೆ. ಹಲೋ, ನಾಗರಾವ್ ಬಿಟ್ಕೊಳ್ಳಿ ಮತ್ತೆ ಮನೆ. ಹೊಡಿಬಾರ್ದು, ದೇವ್ರನ್ನ ಬಿಟ್ಕೋ, ಮಲಗಿಸೋ ಪಕ್ಕದಲ್ಲಿ. ಹಲೋ, ಹೇಳ್ತೇನೆ, ಸತ್ಯತಾನೇ ನಾನು ಹೇಳ್ತಾ ಇದ್ದೇನೆ. ಈಗ ಹಾವು ಹೊಡಿಬೇಡಿ, ನಾನು ಅದೇ ನನ್ನ ಸೆಕ್ಷನ್ ಅದೇ ಹೇಳ್ತಾ ಇದ್ದೆ, ಹೊಡಿಬೇಡಿಯಪ್ಪ, ಆಯ್ತು ಹೊಡಿಯಲ್ಲ, ತಗೋ ಕರ್ಕೊಂಡು ಬಾ, ಕೂರಿಸ್ಕೋ ಪಕ್ಕದಲ್ಲಿ. ಇಲ್ಲ ಮನೆಯಲ್ಲಿ ನೀನು ಹಾಸಿಗೆ ಹಾಕಿದ್ಯಲ್ಲ ಪಕ್ಕದಲ್ಲಿ ಬಾ, ಮಲ್ಕೋ, ಇಲ್ಲಿ ನೀ ದೇವರು.
ರಾತ್ರಿ ಎಲ್ಲ ನಿನ್ನ ಜೊತೆ ಪ್ರೇಯರ್ ಮಾಡ್ತೀನಿ, ನೀ ನನಗೆ ಒಳ್ಳೇದು ಮಾಡು, ಮಲಗಿಸ್ಕೊ. ಆಗತ್ತಾ? ಹಲೋ, ಯಾರು ದೇವರು ದಿಂಡ್ರು ಅಂತ ಹೇಳಿದ್ರು ಅವ್ರ ಹತ್ರ ಸುಮ್ಮನೆ ಬಿಟ್ಟು ನೋಡ್ರಿ. ಚಪ್ಲಿನೂ ಆಗದೆ ಅವರು ನಿಮ್ಗಿಂತಲೂ ನನಗಿಂತಲೂ ಬಿದ್ದ ಬೀಳ ಹೊಟ್ಟೋಗಿರ್ತಾರೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಹೇಳೋದು ಕಾರ್ಯ ಅಲ್ಲ. ಸುಲಭ ಹೇಳ್ಬೋದು, ಎಲ್ರದ್ದು ದೇವರು ಅಂತ ಹೇಳ್ಬೋದು, ಎಲ್ರೂ ದೇವರು ಅಂತ ಹೇಳ್ಬೋದು. ಆದರೆ ದೇವರು ಅಂತ ಹತ್ರ ಬಂದಾಗ ಆ ದೇವರುಗಳು ನಿಮ್ಮನ್ನು ಕಾಪಾಡಲಿಕ್ಕಿಲ್ಲ. ಆ ವಿಷ ಹಾವು ಕಚ್ಚಿದ್ರೆ ಇಮಿಡಿಯೇಟ್ ಸತ್ತೋಗ್ತಾರೆ. ದೇವರು ಆಗಲಿಕ್ಕೆ ಸಾಧ್ಯ ಇಲ್ಲ. ದೇವರೊಬ್ಬ ಇದ್ದಾನೆ, ಆತನು ನಮ್ಮೆಲ್ಲರನ್ನ ಸಂರಕ್ಷಿಸುವಂತ, ಅವನು ನಮ್ಮನ್ನು ಕಾಪಾಡುವಂಥ ದೇವನು. ನಾವು ಎಷ್ಟೇ ಈ ಲೋಕದಲ್ಲಿ ದಾರಿದ್ರ್ಯ ಉಳ್ಳವರಾಗಿದ್ರು, ಎಷ್ಟೇ ದೇವರಿಗೆ ನಾವು ಇಷ್ಟವಿಲ್ಲದ ಕಾರ್ಯವನ್ನು ಮಾಡಿದ್ರು, ದೇವನ ವಾಕ್ಯ ಹೇಳ್ತದೆ, ನಾನು ಕರುಣೆಯಿಂದ ಪ್ರಾರ್ಥಿಸುವಾಗ, ಕಣ್ಣೀರೊಂದಿಗೆ ಪ್ರಾರ್ಥಿಸುವಾಗ ಆತನ ಮನ ಕರಗುವುದು ಎಂಬುದಾಗಿ ವಾಕ್ಯ. ಲಾಜರನ ಸಮಾಧಿಯ ಮುಂದೆ ಬಂದು ಅಳ್ತಾರೆ ದೇವರು. ಲಾಜರ್, ಇದೋ ನಿಮ್ಮ ಮನೆಗೆ ಯಾವಾಗಲೂ ಬರ್ತಿದ್ದಲ್ಲ. ಲಾಜರನ ಸಮಾಧಿ ಮುಂದೆ ಹತ್ತಂತ ದೇವನು, ಕನಿಕರ ತೋರಿಸುವಂಥ ದೇವನು, ದಯೆ ತೋರಿಸುವಂಥ ದೇವನು. ಅಂಥ ದೇವರು ನಮಗೆ ಕೊಟ್ಟಿರುವಾಗ ಈ ವಿಷಜಂತುಗಳು, ಕಾಡು ಮೃಗಗಳು, ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಅದು ಅಜ್ಞಾನ ಜನ, ಅಜ್ಞಾನಿಗಳು ಅಂದ್ರು. ಲೋಕದ ಜ್ಞಾನ, ದೇವರ ಜ್ಞಾನ ಹಾಗೂ ಆತ್ಮದ ಜ್ಞಾನ ಇಲ್ಲದಂಥ ವ್ಯಕ್ತಿಗಳು ಈ ರೀತಿಯಾದಂಥ ಮೂಢನಂಬಿಕೆಗಳಲ್ಲಿ ಅವರು ನಂಬಿಕೆ ಇಡ್ತಕ್ಕಂಥ ಕಾರ್ಯ. ಅದಕ್ಕಾಗಿ ಇಲ್ಲಿ ದೇವನ ವಾಕ್ಯ ಹೇಳ್ತದೆ. ಇದೋ ಓದಿ ವಾಕ್ಯ, ಯಾಕೋಬ. ಮರ್ಮ ಮತ್ಸರವು, ಮರ್ಮ ಮತ್ಸರವು, ಸ್ವಾರ್ಥಾಭಿಲಾಷೆಯು ಇರುವ ಕಡೆಗಳಲ್ಲೆಲ್ಲ, ಸ್ವಾರ್ಥ ಮತ್ತು ಅಭಿಲಾಷೆ ಇರುವ ಕಡೆಗಳಲ್ಲೆಲ್ಲ, ಇರುವ ಕಡೆ ಎಲ್ಲವೂ ನಾನಾ ವಿಧವಾದ ಅಕ್ರಮಗಳು, ದುಶ್ಚಟಗಳು ಇರುತ್ತವೆ. ಇದು ಬರ್ದಿಟ್ಟಂತ ನಮಗೆ ನಮ್ಮ ಜ್ಞಾನಕ್ಕೆ, ನಮ್ಮ ವಿವೇಕಕ್ಕೆ ತಿರುಚು ಹಾಕುವಂತ ಒಂದು ವಾಕ್ಯ. ಈ ದ್ವೇಷ ಮತ್ತು ವೈರಾಗ್ಯ, ಈ ಹಗೆತನ, ಮರ್ಮ. ಒಂದು ವ್ಯಕ್ತಿ, ನಮ್ಮೆಲ್ಲರಿಗೂ ಒಂದು ದಿನ ಸಾವಿದೆ, ಆದರೆ ಸಾವುದು ಡೇಟ್ ಗೊತ್ತಿಲ್ಲ, ವರ್ಷ ಗೊತ್ತಿಲ್ಲ, ದಿನ ಗೊತ್ತಿಲ್ಲ. ನಾವೆಲ್ಲರೂ ಸಾಯ್ತೇವೆ. ಆದರೆ ಸಾಯುವ ಮುನ್ನ ದೇವನ ವಾಕ್ಯ ಹೇಳ್ತದೆ, ನಿನಗೆ ಒಬ್ಬನು ವೈರಿ ಎಂಬ ವ್ಯಕ್ತಿ ಇರಕೂಡದು. ವೈರಾಗ್ಯ ನಿನ್ನ ಜೀವಿತದಲ್ಲಿ, ನಿನ್ನ ಬದುಕಿನಲ್ಲಿ ಇರಕೂಡದು. ಪ್ರತಿಯೊಬ್ಬರನ್ನ ಪ್ರೀತಿಸುವಂತ ಒಂದು ಅಂಗಿನಲ್ಲಿ ನೀನು ಇರಬೇಕೆಂಬುದಾಗಿ ಈ ಕ್ರೈಸ್ತ ಧರ್ಮದಲ್ಲಿ ದೇವನ ವಾಕ್ಯ ಇಲ್ಲಿ ಈ ಮರ್ಮ ಎಂಬುವುದು, ದ್ವೇಷ ಎಂಬುದು, ಹಗೆತನ ಎಂಬುದು ನಾನು ಸಾಧಿಸಿದಲ್ಲಿ ದೇವನ ಅಭಿಷೇಕ ಆ ಕ್ಷಣವೇ ನನ್ನಿಂದ ನಷ್ಟಪಟ್ಟು ಹೋಗ್ತದೆ. ಸರಿಯಾಗಿ ತಿಳ್ಕೊಳ್ರಿ. ನಾವು ಪ್ರೇಯರ್ಗೆ ಬರ್ಬೋದು, ವಾಕ್ಯಗಳನ್ನು ಕೇಳ್ಬೋದು. ಅದು ಯಾರೇ ಆಗಲಿ, ಪೋಪ್ ಆಗಲಿ, ಬಿಷಪ್ ಆಗಲಿ, ಕಾರ್ಡಿನಲ್ ಆಗಲಿ, ಆರ್ಚ್ ಬಿಷಪ್ ಆಗಲಿ, ಗುರು ಆಗಲಿ, ನೀವೇ ಆಗಲಿ, ನಾನೇ ಆಗಲಿ, ಯಾರೇ ಆಗಲಿ, ಇಲ್ಲಿ ಹಗೆತನ, ಮತ್ಸರ, ದ್ವೇಷ ಇಟ್ಟು ಬೋಧಿಸುವಂಥದ್ದು, ನಾನು ಒಳ್ಳೆ ಬೋಧಕ ಎಂಬುದಾಗಿ ಬೋಧಿಸುವಾಗ ದೇವನ ವಾಕ್ಯ ಹೇಳ್ತದೆ, ನೀನು ಶಾಪಗ್ರಸ್ತನು ಎಂಬುದಾಗಿ. ಶಾಪಗ್ರಸ್ತ. ಪ್ರತಿಯೊಬ್ಬರನ್ನ ಪ್ರೀತಿಸಬೇಕೆಂಬುದಾಗಿ. ನಾನು ಇನ್ನು ಒಂದು ಸ್ವಲ್ಪ ದಿನದಲ್ಲಿ ಒಂದು ಸಾಕ್ಷಿ ಹೇಳ್ತಾನೆ, ದೊಡ್ಡ ಸಾಕ್ಷಿಗಳು ಹೇಳ್ತಾನೆ. ದೇವರು ಮಾಡುವಂಥ ಅದ್ಭುತ ಕಾರ್ಯಗಳು ಪ್ರಾರ್ಥನೆಗೆ. ಅಂದರೆ ಒಂದು, ಅನ್ನ ನೀವು ಅಕ್ಕಿ ಹಾಕಿದ ತಕ್ಷಣ ಅನ್ನ ಆಗ್ಲಿಕ್ಕಿಲ್ಲ, ಕಾಯ್ಬೇಕು. ಕಾದ್ರೇನೆ ಅನ್ನ ನೀವು ಊಟ ಮಾಡಲಿಕ್ಕೆ ಸಾಧ್ಯ. ಇಲ್ದಿದ್ರೆ ಅದು ಏನಾಗ್ತದೆ, ನಿಮ್ಮ ಅರ್ಜೆಂಟಿಗೆ ಮುಳ್ಳಕ್ಕಿ ಆಗಿರ್ತದೆ. ಅದಕ್ಕಾಗಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ದೇವನ ವಾಕ್ಯ ಹೇಳ್ತದೆ, ನನ್ನ ವಾಕ್ಯವು ಅತಿ ಪರಿಶುದ್ಧವಾದದ್ದು, ಆದರೆ ಸತ್ಯಕ್ಕೆ ಸ್ವಲ್ಪ ಟೈಮ್ ಕೊಡು. ದೇವರು ಇವತ್ತು ಮಾಡ್ತಾರೆ, ಇನ್ನು ಒಂದು ವಾರ, ಒಂದು ತಿಂಗಳು, ಒಂದು ವರ್ಷ, ಇಲ್ಲ 2, 3, 4 ವರ್ಷ, ಇಲ್ಲ ನಿಮಗೆ ಆಗದೇ ಇಲ್ಲ. ಅದು ದೇವ್ರಿಗೆ ಇಷ್ಟ ಇಲ್ಲ.
ಹಾಗಂತ ನನ್ನ ಪ್ರಾರ್ಥನೆ ವ್ಯರ್ಥನ ಇಲ್ಲ. ನನ್ನ ಮಕ್ಕಳಿಗೆ ಅಪಾಯ ಸಂಭವಿಸಕೂಡದು ಎಂಬುದಾಗಿ ಆ ಅಪಾಯದ ಕಾರ್ಯಗಳು ನಮಗೆ ದೇವರು ಯಾವ ಕಾರಣಕ್ಕೂ ನಮಗೆ ಅದು ಅನ್ವಯಿಸುವಂತ ಹಾಗೂ ನಡೆಯುವಂತ ಕಾರ್ಯ ದೇವರು ಮಾಡೋದಿಲ್ಲ, ಬಿಡೋದಿಲ್ಲ. ಅದರಿಂದ ನನ್ನ ಮಕ್ಕಳು ನಷ್ಟಪಟ್ಟು ಹೋಗ್ತಾರೆ. ದೇವರು ಅದಕ್ಕೆ ಯಾವ ಕಾರಣಕ್ಕೂ ಮಾತಿಲ್ಲ. ತಾಳ್ಮೆಯಿಂದ ಪ್ರಾರ್ಥಿಸುವವನಿಗೆ ತಕ್ಕ ಸಮಯಕ್ಕೆ ಸಾಕ್ಷಿ, ಪರಿಶುದ್ಧ, ಬಿಡುಗಡೆ ಎಲ್ಲವೂ ಸೇರಿಸಿ ನಿಮಗೆ ಕೊಟ್ಟಿರ್ತಾರೆ. ಯಾರು ಮುಟ್ಲಿಕ್ಕೆ, ಎಂಥ ಶತ್ರು ಆದರೂ ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಓದಿ ವಾಕ್ಯ, ಮುಂದಿನ ವಾಕ್ಯಗಳು 4ರಿಂದ ಓದಿ ಬ್ರದರ್. ಅದೇ ಯಾಕೋಬ 3ನೇ ಅಧ್ಯಾಯ ವಾಕ್ಯ 4. ಅಂತೆಯೇ ಹಡಗು ಎಷ್ಟೋ ದೊಡ್ಡದಿರಲಿ, ಎಂತಹ ಬಿರುಗಾಳಿಯ ಬಡಿತಕ್ಕೆ ಸಿಕ್ಕಿರಲಿ, ಕೇವಲ ಒಂದು ಚಿಕ್ಕ ಚುಕ್ಕಣಿಯಿಂದ ನಾವಿಕನು ತನಗೆ ಇಷ್ಟ ಬಂದ ಕಡೆಗೆ ಅದನ್ನು ತಿರುಗಿಸುತ್ತಾನೆ. ನಾಲಿಗೆಯೋ ಹಾಗೆ, ಅದು ಶರೀರದ ಸಣ್ಣ ಅಂಗವಾಗಿದ್ದರೂ ಬಡಾಯಿ ಕೊಚ್ಚುವುದು ಬಹಳ. ಒಂದು ಸಣ್ಣ ಕಿಡಿಯು ದೊಡ್ಡ ಕಾಡನ್ನೇ ಸುಡಬಲ್ಲದು. ನಾಲಿಗೆಯು ಆ ಬೆಂಕಿಯ ಕಿಡಿಯಂತೆ, ಅದು ಅಧರ್ಮ ಲೋಕದ ಪ್ರತೀಕ. ಅಂಗಗಳ ನಡುವೆ ಇದ್ದು ಇಡೀ ಶರೀರವನ್ನು ಮಲಿನಗೊಳಿಸುತ್ತದೆ. ನರಕಗ್ನಿಯಿಂದ ಒತ್ತಿಕೊಂಡು ಅದು ಬಾಳಿನ ಚಕ್ರಕ್ಕೆ ಬೆಂಕಿಯನ್ನು ಹಚ್ಚುತ್ತದೆ. ಇನ್ನೊಂದ್ಸಲ ಅದೇ ವಾಕ್ಯ ಮೇಲಿಂದ ಓದಿ, 4ನೇ ವಾಕ್ಯ. ಅಂತೆಯೇ ಸರಿಯಾಗಿ ಗಮನಿಸಿ. ವಾಕ್ಯ ತುಂಬಾ ಅಭಿಷೇಕವುಳ್ಳ, ನಮ್ಮನ್ನ ಕರೆಕ್ಷನ್ ಮಾಡುವಂತ ವಾಕ್ಯ. ಸರಿಯಾಗಿ ಗಮನಿಸಿ. ನಿಮ್ಮ ಬೈಬಲ್ ಈಗ ನೀವು ನೋಡ್ಬೇಡ್ರಿ, ಈಗ ವಾಕ್ಯ ಓದೋದನ್ನ ಕೇಳ್ರಿ. ಓದಿ ಬ್ರದರ್ ಜೋರಾಗಿ. ಅಂತೆಯೇ ಹಡಗು ಎಷ್ಟೇ ದೊಡ್ಡದಿರಲಿ, ಎಷ್ಟು ದೊಡ್ಡ ಹಡಗಾಗಿದ್ದರೂ ಎಂತಹ ಬಿರುಗಾಳಿಯ ಬಡತಕ್ಕೆ ಸಿಕ್ಕಿರಲಿ, ಕೇವಲ ಒಂದು ಚಿಕ್ಕ ಚೊಕ್ಕಣಿಯಿಂದ ನಾವಿಕನು ತನಗೆ ಇಷ್ಟ ಬಂದ ಕಡೆಗೆ ಅದನ್ನು ತಿರುಗಿಸುತ್ತಾನೆ. ನಾಲಿಗೆಯು ಹಾಗೆಯೇ ಆಮೇಲೆ ಅದು ಶರೀರದ ಸಣ್ಣ ಅಂಗವಾಗಿದ್ದರೂ ಬಡಾಯಿ ಕೊಚ್ಚುವುದು ಬಹಳ. ಒಂದು ಸಣ್ಣ ಕಿಡಿಯು ದೊಡ್ಡ ಕಾಡನ್ನೇ ಸುಡಬಲ್ಲದು. ನಾಲಿಗೆಯು ಆ ಬೆಂಕಿಯ ಕಿಡಿಯಂತೆ, ಅದು ಅಧರ್ಮ ಲೋಕದ ಪ್ರತೀಕ. ಅದು ಅಧರ್ಮ ಲೋಕದ ಪ್ರತೀಕ. ಎಲ್ರು ಹೇಳ್ರಿ, ಅಧರ್ಮದ ಲೋಕದ ಪ್ರತೀಕ. ಯಾವುದು? ನಾಲಿಗೆ. ಆಮೇಲೆ ಅಂಗಗಳ ನಡುವೆ ಇದ್ದು ಇಡೀ ಶರೀರವನ್ನು ಮಲಿನಗೊಳಿಸುತ್ತದೆ. ನರಕಾಗ್ನಿಯಿಂದ ಒತ್ತಿಕೊಂಡು ಬಹಳ ಬಾಳಿನ ಚಕ್ರಕ್ಕೆ ಬೆಂಕಿಯನ್ನು ಹಚ್ಚುತ್ತದೆ. ಆಮೇಲೆ ಸಕಲ ಜಾತಿಯ ಪ್ರಾಣಿ ಪಕ್ಷಿಗಳನ್ನು ಹರಿದಾಡುವ ಜಲಜಂತುಗಳನ್ನು, ಜಲಜೀವಿಗಳನ್ನು ಮಾನವ ಫಲಸಾಗಿಸಬಲ್ಲನು, ಫಲಸಾಗಿಸೆಯೂ ಇದ್ದಾನೆ. ಆದರೆ ನಾಲಿಗೆಯನ್ನಾದರೋ ಹತೋಟಿಗೆ ತರಲು ಯಾರಿಗೂ ಸಾಧ್ಯ ಇಲ್ಲ. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ. ಈ ವಾಕ್ಯದ ಪ್ರಕಾರ ನಿಮ್ಮ ಮನೆಗಳೆಲ್ಲ ಫಂಕ್ಷನ್ ಆಗಿದೆಯಾ? ಫಂಕ್ಷನ್, ಮದುವೆ, ಮನೆ ಗೃಹ ಪ್ರವೇಶ, ಅದಾದ್ಮೇಲೆ ಬರ್ತ್ಡೇ ಪಾರ್ಟಿ, ಅದು ಇದೆಲ್ಲ ಆಗಿದೆ ಅಲ್ವಾ? ಆಗಿದೆಯಾ? ತುಂಬ ಓಡಾಟ, ನಿಮಗೆ ಭಯಂಕರ ಓಡಾಟ. ಅದಾದ್ಮೇಲೆ ನಿಮಗೆಲ್ಲ ತುಂಬ ಸಂಜೆ ಆಗ್ತಾ ಇದ್ದಂಗೆ ಜನ ಎಲ್ಲ ಜಾಸ್ತಿ ಕರೆದಿದ್ರಿ, ಬಂದು ಕೂರಿಸೋದು, ಅವ್ರನ್ನ ಬೌನ್ಸೋದು, ಕಳಿಸೋದು. ಅದಾದ್ಮೇಲೆ ಓಡಾಡಿ ನಿಮಗೆ ಫುಲ್ಲು ಸೊಂಟ ಹೇಳ್ತೀರಿ, ಸೊಂಟ ಎಲ್ಲ ಬಿದ್ದೋಯ್ತು ಅಂತ. ಕರೆಕ್ಟಾ? ಅದಾದ್ಮೇಲೆ ಗಂಡನಿಗೆ ಹೇಳಿ ಸ್ವಲ್ಪ ಮೂವ್ ಹಾಕಿ ಕೊಟ್ರು, ಗಂಡ ಮೂನು ಹಾಕಿ ಕೊಟ್ಟ. ಮಕ್ಳಿಗೆ ಹೇಳಿದ್ರಿ, ಇಲ್ಲ ಗಂಡನಿಗೆ ಹೇಳಿ ಸ್ವಲ್ಪ ಅಮ್ಕ್ರಿ, ಕಾಲೆಲ್ಲ ಅಮ್ಕ್ರಿ, ಕೈಯೆಲ್ಲ ಅಮ್ಕ್ರಿ, ನೋವು. ಓಡಾಡಿರಿ, ಕೈ ಅಮ್ಕಿದ್ರು, ಕಾಲು ಅಮ್ಕಿದ್ರು, ಮೂವ್ ಹಾಕಿದ್ರು. ನಿಮ್ಮ ನಾಲ್ಗೆ ನೋವಾಯ್ತಾ? ಬಂದವ್ರ ಹತ್ರ ಎಲ್ಲ ಮಾತಾಡಿದ್ರಿ ಅಲ್ವಾ?
ಅದಾದ್ಮೇಲೆ ಈ ಫಂಕ್ಷನ್ನು ಇವತ್ತು 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 ಸೋಮವಾರ, ಇವತ್ತು ಫಂಕ್ಷನ್ ಅನ್ಕೊಳ್ರಿ. ನಿನ್ನೆ ನಿಮ್ಮ ಮನೆಗೆ ನೆಂಟರೆಲ್ಲ ಬಂದ್ಯಾರ, ಅವ್ರ ಹತ್ರ ರಾತ್ರಿ ಎಲ್ಲ ಗೊಣ 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 ಅಂತ ಮಾತಾಡಿ ಮಾತಾಡಿ, ಅಯ್ಯೋ ಯಾವತ್ತೋ ಬಂದಿದ್ದು ನೀನು ಹಂಗೆ ಹಿಂಗೆ ಅಂತೇಳಿ ಹಾಲಲ್ಲಿ ಫುಲ್ಲು ಹಾಸ್ಕೊಂಡು ಎಲ್ಲ ಮಾತಾಡಿ 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 ಬೆಳಗಿನ ಜಾವನೇ ಆಗೋಯ್ತು 4 ಗಂಟೆ. ನಾಲ್ಗೆಗೆ ನೋವಾಯ್ತಾ? ಪಾಪ ಅವ್ರ ಗಂಡನಿಗೆ ಶುಗರು, ಎದ್ದು ಬರ್ತಾನೆ, ಹಾಳಾದವೆ ಇನ್ನೂ ಮಲಗಿಲ್ವಾ ನೀವು ಹೇಳಲ್ವಾ? ಇನ್ನೂ ಮಾತಾಡ್ತಿದ್ದೀರಾ? 4 ಗಂಟೆ ಟೈಮ್ ನೋಡಿ, 4 ಗಂಟೆ. ಹೌದಾ 4 ಗಂಟೆ? 4 ಗಂಟೆ ಯಾಕೆ? ಮಾತಾಡಿ ಲೈಟ್ ಆಫ್ ಆಗೋಗಿರತ್ತೆ, ಅದಾದ್ಮೇಲೆ ಎಲ್ಲ ಮಲ್ಕೊಂಡಿರ್ತೀರಿ, ಮಲ್ಕೊಂಡು ಒಬ್ರಿಗೊಬ್ರು ಮಾತಾಡಿ 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 ಬೆಳಗಿನ ಜಾವ 4 ಗಂಟೆ ಆಯ್ತು. ಪಾಪ ಗಂಡ ಶುಗರು, 1ಕ್ಕೆ ಹೋಗ್ಬೇಕು, ಎದ್ದು ಬಂದು ನೋಡ್ತಾನೆ, 2 ಸಲ ನೋಡ್ದ, 1 ಗಂಟೆಗೆ 1 ಸಲ ನೋಡ್ದ, ಮಲ್ಕೊಡ್ರಿ ಟೈಮ್ ಆಯ್ತು. ಏನು? ಹ್ಞೂ ರೀ. ಅವನು ಹೋಗಿ ಬಂದಿದ ತಕ್ಷಣ, ಒಳಗೆ ಹೋಗಿದ ತಕ್ಷಣ ಅವ್ರು ಬಿದ್ದಿರ್ತಾರೆ ಬಿಡ್ರಿ ಅಂತೇಳಿ ತಿರ್ಗಾ ಶುರು ಆಗಿ 4 ಗಂಟೆಗೆ ಆ ಮನುಷ್ಯ ತಿರ್ಗಾ 1 ಸಲ ಎದ್ದು ಬಂದ, ತಿರ್ಗಾ ಗುಣ 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 ಅಂತ ಮಾತಾಡಿ, ಇನ್ನೂ ಮಲಗಿಲ್ವಾ? ಟೈಮ್ ಎಷ್ಟು ಗೊತ್ತಾ? 4 ಗಂಟೆ ಆಯ್ತಲ್ಲ, ಹಾಳಾದವ ಇನ್ನೂ ಮಲಗಿಲ್ವ ನೀವು? ನಾಳೆ ಫಂಕ್ಷನ್ನು. ಪಾಪ ಹೇಳ್ಬಿಟ್ಟು ಅವನ ಪಾಡ್ಗೋದ. ಆಗ ಮಲ್ಕೊಂಡ್ರು. ಮಾರನೇ ದಿವಸ ಫಂಕ್ಷನ್, ಓಡಾಡಿ ಎಲ್ಲ ಆಯ್ತು, ರಾತ್ರಿ ಎಲ್ಲ ಮಾತಾಡಿದ್ರಿ, ಫಂಕ್ಷನಲ್ಲೂ ಮಾತಾಡಿದ್ರಿ, ಸೊಂಟ ಪಂಟ ಎಲ್ಲ ನೋವು ಮೂನು ಹಾಕಿ ಆಯ್ತು. ಆವತ್ತೂ ಮಾತು ಕಮ್ಮಿ ಅಲ್ಲ, ನಿಮ್ಮ ನಾಲಿಗೆ ನೋವು ಆಗಲಿಲ್ಲ. ನಿಮ್ಮ ನಾಲಿಗೆ 2 ದಿವಸ ಬಿಡದೆ ಮಾತಾಡಿದ್ರಿ. ನಡೆದಿದ್ದಕ್ಕೆ ಒಂದು 2-3 ಅವರ್ಸ್ 4 ಅವರ್ಸ್ ಅಡಿಗೆ ಮಾಡೋನು ಅಡಿಗೆ ಮಾಡಿರ್ತಾನೆ, ಅದಾದ್ಮೇಲೆ ಪಾತ್ರೆ ತೊಳಿತಾರೆ, ಕ್ಲೀನ್ ಮಾಡೋರು ಮಾಡ್ತಾರೆ, ನೀವು ಜಸ್ಟ್ ಮ್ಯಾನೇಜ್ಮೆಂಟ್ ಸುಮ್ಮನೆ ಓಡಾಡಿ ಮಾಡಿ. ಒಬ್ಬರು ನೋಡ್ರಿ ಸುಮ್ಮನೆ ನೋಡ್ರಿ ಈ ಹಬ್ಬಗಳಲ್ಲಿ, ಅದಾದ್ಮೇಲೆ ಈ ನಮ್ಮ ಚರ್ಚ್ಗಳಲ್ಲಿ, ಅದಾದ್ಮೇಲೆ ಗಣೇಶ ಬಿಡ್ತಾರಲ್ಲ, ಅವಾಗ ನೋಡ್ರಿ ಸುಮ್ಮನೆ ಅವರು ಬಟ್ಟೆ ಹಾಕೊಂಡಿರ್ತಾರೆ, ಅವನ ಯಜಮಾನ ಸುಮ್ಮನೆ ಒಂದು ಏನು ಪಾತ್ರ ಇಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿದ್ದೀರಾ? ಅದಾದ್ಮೇಲೆ ಈ ಹೆಂಗಸರು ಮದುವೆ ಮನೆಗಳಲ್ಲಿ ಅವ್ರಿಗೆ ಏನು ಕೆಲಸ ಇಲ್ಲ, ತಾಲಿ ಕಟ್ತಾನೆ, ಛತ್ರ ಮಾಡಿದ್ರು, ಆರ್ಕೆಸ್ಟ್ರಾ ಹೇಳಿದ್ರು, ಬಡಿಸೋನು ಬಡಿಸ್ತಾನೆ. ಈ ಅಮ್ಮ ಮಾತ್ರ ಹೋಗ್ತಾಳೆ ಬರ್ತಾಳೆ, ಅಲ್ಲಿ ನಿಂತ್ಕೋತಾಳೆ, ಸುಮ್ಮನೆ ಬಿಸಿ ಥರ ತೋರಿಸೋದು. ಆಕೆದು ಏನು ಕೆಲಸ ಇಲ್ಲ, ಪಾತ್ರನೂ ಇಲ್ಲ. ನೋಡಿ ಬೇಕಾದ್ರೆ, ಇಲ್ಲ ನಿಮಗೆ ಗೊತ್ತು, ನಿಮಗೆ ಅಭ್ಯಾಸ ಇರ್ಬೋದು, ಹೌದಲ್ಲ? ಸುಮ್ಮನಾದ್ರೂ ನಡೀತಿರ್ತಾರೆ. ಗಂಡು ಸಂಗಿಲ್ಲ, ಎಲ್ಲ ಒಂದು ಮೂಲೆಯಲ್ಲಿ ಕೂತಿರ್ತಾನೆ, ಸುಮ್ಮನೆ ನಡೆಯೋದು. ಬಟ್ಟೆ ಎಲ್ಲ ಅವ್ರದ್ದು ಡ್ರೆಸ್ ಗೀಸೆಲ್ಲ ಹಾಕಿ ಸುಮ್ಮನೆ ಓಡಾಡಿ ಏನೇ ಮಾಡಿದೆ ಅಂತ ನಿನಗೆ ಕೈ ಕಾಲು ನೋವು, ನಿಮ್ಗೇನು ಗೊತ್ತು? ಗಂಡನಿಗೆ ಹೇಳ್ತಾನೆ, ನಿನ್ಗೇನು ಗೊತ್ತು? ಇಲ್ಲ, ಅವನು ಅಡಿಗೆ ಮಾಡ್ದ, ಸಾಮಾನು ತಂದಾಕೋ, ನಾವು ತಂದಾಕಿದ್ದೀವಿ, ಎಲ್ಲೂ ಮಾಡಿದ್ದು ಅವರು ಇವರು ಮಾಡಿದ್ರು, ನಿನ್ಗೇನು ಕೆಲಸ ಇತ್ತು? ಲಗ್ನ ಪತ್ರಿಕೆ ಎಲ್ಲ ಕೊಟ್ಟಾಯ್ತಲ್ಲ. ಆದ್ರೆ ಈ ಅಮ್ಮನಿಗೆ ಮಾತ್ರ ಬಿಸಿ, ಗಂಡನಿಗೂ ಬಿಸಿ ಇಲ್ಲ, ಹೆಂಗಸಿಗೆ ಬಿಸಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಬಡಾಯಿ ಕೊಚ್ಚಿಕೊಳ್ಳುವಂತ, ಇದನ್ನ ಹೇಳೋದು ಬಡಾಯಿ ಕೊಚ್ಚಿಕೊಳ್ಳುವಂತ ಕಾರ್ಯವನ್ನ ಬಿಡು. ನಿನ್ನ ನಾಲಿಗೆ, ನಿನ್ನ ಕಣ್ಣು, ಇದು ತುಂಬಾ ಮುಖ್ಯವಾದದ್ದು. ಈ ಕಣ್ಣಲ್ಲಿ ಇಡೀ ನಿಮ್ಮ ಶರೀರ ಹಾಗೂ ನಿಮ್ಮ ಬದುಕಿನ ಎಲ್ಲ ಕಾರ್ಯವನ್ನ ಪಾಪಕ್ಕೆ ಸೆಳೆಯುವಂತ ಈ ಒಂದು ಮೋಸದ ಕಾರ್ಯವೇ ನಿಮ್ಮ ಕಣ್ಣು. ಈ ಕಣ್ಣು, ನಿಮ್ಮ ನಾಲಿಗೆ ಒಂದು ಕುಟುಂಬವನ್ನೇ, ಈ ದೊಡ್ಡ ಈ ಬೋಟನ್ನೇ ಚಲಿಸಿ ಒಂದು ಚಿಕ್ಕ ಒಂದು ಇಷ್ಟು ಚಿಕ್ಕ ಹಿಂಗೆ ಇಟ್ಕೊಂಡು ಅವ್ನು ಡ್ರೈವ್ ಮಾಡ್ತಿರ್ತಾನೆ. ನೀವು ಬೇಕಾದ್ರೆ ಬೋಟ್ ಗಿಟ್ಟಲ್ಲಿ ಹೋದ್ರೆ ನೋಡ್ರಿ, ದೊಡ್ಡ ಬೋಟ್, ಅದು ಚಿಕ್ಕ ಚುಕ್ಕಾಣಿ ಅದನ್ನ ಕಂಟ್ರೋಲ್ ಮಾಡ್ತಾ ಇರ್ತದೆ, ದೊಡ್ಡ ಬೋಟ್. ನಾನು ಹೋಗಿದ್ದೇನೆ ಗೋವಾ ಟು ಬಾಂಬೆ, ದೊಡ್ಡ ಸ್ಟೀಮರಲ್ಲಿ ಹೋಗಿದ್ದೇನೆ. ಅದರಲ್ಲಿ ಚಿಕ್ಕ ಹಿಂಗೆ ಡ್ರೈವಿಂಗ್ ಮಾಡೋನು, ನಾವಲ್ಲೆಲ್ಲ ಹೋಗಿ ಬಂದ್ಬಿಟ್ಟಿದ್ವಿ. ಚಿಕ್ಕದವನು, ಅಷ್ಟು ದೊಡ್ಡ ಬೋಟಿಗೆ ಚಿಕ್ಕದು, ಅವನ ಬಾಡಿಗೆ ಅವನು ಹೋಗ್ತಾ ಇರ್ತಾನೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯ ಇಡೀ ನಮ್ಮ ದೇಹಕ್ಕೆ ಈ ನಾಲಿಗೆ